ಇದೆ ಕಾಂತಿ. ಏನಾಯ್ತು ಇಲ್ಲಿ? ಕಾಂತಿ, ಏನಿದೆಲ್ಲ? ಇಷ್ಟೊಂದು ಕೆಲಸ ಮಾಡೋದ ನೀನು? ಒಂದೆರಡು ದಿನ ಅಷ್ಟೇ, ಆಮೇಲೆ ಎಲ್ಲ ಸರಿ ಹೋಗುತ್ತೆ. ಏನ್ ಸರಿ ಹೋಗುತ್ತೆ? ಈ ಕೈಲಿ ಹೇಗೆ ಊಟ ಮಾಡ್ತೀಯ ನೀನು? ಕೊಡು, ನಾನೇ ಊಟ ಮಾಡಿಸ್ತೀನಿ. ಇಲ್ಲ, ನಾನು ಆಮೇಲೆ ಮಾಡ್ತೀನಿ. ಕೊಡು ಅಂತ ಹೇಳಿದ್ನಲ್ಲ, ಗಂಡನ ಮಾತು ಕೇಳಲ್ವಾ ನೀನು? ನೀನೇನೋ ಮತ್ತೆ ಶುರು ಮಾಡ್ಕೊಂಡ್ಯಾ ನೀನ್ ಶೃಂಗಾರ ಲೀಲೆನ? ಮಾನ್ಗೆಟೋನೆ ಅವ್ರಿಗೆ ಕೈ ಇಲ್ವೇನೋ? ಅವಳನ್ನ ಮುಟ್ಕೊಂಡು ಅಸಹ್ಯ. ಅಮ್ಮ, ಅಮ್ಮ, ಏನಮ್ಮ ಇದೆಲ್ಲ? ಮಾನ್ಗೆಟವನೆ ಮನೇಲಿ ಕೆಲಸ ಮಾಡ್ಕೊಂಡು ಬಿದ್ದಿರೋಳ ಹತ್ರ ಏನೋ ನಿನ್ ಚಕ್ಕಂದ? ಒಂಚೂರು ಮಾನ ಮರ್ಯಾದೆ ಬೇಡ? ಅವಳ ಸ್ಥಾನ ಮಾನ ಜಾತಿ ಗೊತ್ತಿದ್ದು ಅವಳು ಹಿಂದೆ ನಾಯಿ ತರ ಸುತ್ತಾಡ್ತಾ ಇರ್ತಿಯಲ್ಲ, ಏನ್ ಮಾಡ್ಬೇಕು ನೀನ? ಹೊಗಳು. ಜಾತಿ ಜಾತಿ ಯಾವ್ದಾದ್ರೆ ಏನಮ್ಮ, ನನಗದು ಮುಖ್ಯ ಅಲ್ಲ. ಅವಳು ನನ್ನ ಹೆಂಡತಿ ಅಷ್ಟೇ. ಹೆಂಡ್ತಿನ? ಅವಳು ಏನಾದ್ರೂ ನಿನ್ ಹೆಂಡ್ತಿ ಅಂತ ನೀನ್ ಸಾಧಿಸಕ್ ಹೋದ್ರೆ ಕತ್ತರಿಸಾಕ್ತೀನಿ ಅವಳನ್ನ. ಹೆಣ್ಣಿಗೆ ಇಷ್ಟು ಹಿಂಸೆ ಕೊಡ್ತಾ ಇದ್ದೀರಲ್ಲ, ನಿಮ್ಮಿಬ್ಬರಿಗೂ ಮನಸ್ಸಾದ್ರೂ ಹೇಗ್ ಬಂತು? ಒಂದು ಹೆಣ್ಣಿಗೋಸ್ಕರ ಅಮ್ಮನ ವಿರುದ್ಧನೇ ಮಾತಾಡೋ ಮಟ್ಟಕ್ಕೆ ಹೋಗ್ಬಿಟ್ಟಿದ್ಯಾ? ಏನೋ ಮಾಡ್ಕೋತೀಯ? ಏನ್ ಮಾಡ್ಕೋತೀಯ ನೀನು? ನಿನ್ನಂತ ಬದುಕೇಬಾರ್ದು, ಇವತ್ತೇ ಸಾಯಿಸ್ಬಿಡ್ತೀನಿ. ಅದೇನಾಗುತ್ತೋ ಆಗಲೇ. ಸಾಯಿಸ್ತೀಯ ನನ್ನ? ಸಾಯಿಸು, ಸಾಯಿಸು, ಬಾರೋ, ಸಾಯಿಸು. ಬೇಡ ಬಾಬಾ, ಇವ್ರಿಗೆ ಮಾತ್ರ ಏನು ಮಾಡಬೇಡಿ. ನಾನು ಮನೆ ಕೆಲ್ಸದೊಳಗೆ ಇರ್ತೀನಿ. ನನಗೆ ಯಾವ ಪಟ್ಟನೂ ಬೇಡ, ನಿಮ್ ಕಾಲಕ್ಕೆ ಕೇಳ್ಕೊತೀನಿ. ಇವತ್ತೇ ಕೊನೆ. ಇನ್ಯಾವತ್ತಾದ್ರೂ ಅಮ್ಮನ ವಿರುದ್ಧ ಮಾತಾಡಿದ್ರೆ ನಾನೇನು ಇವ್ರ ಹತ್ರ ಮದುವೆ ಮಾಡಿಸಿ ಅಂತ ಕೇಳಿದ್ನ ಸತ್ಯ? ಕಾಂತಿನ ಹುಡುಕಿದ್ದು, ಆತರ ಪಟ್ಟು ಮದುವೆ ಮಾಡಿದ್ದು ಎಲ್ಲ ಅವರೇ ತಾನೆ. ನಾನು ಕಾಂತಿ ಹತ್ರ ಮಾತಾಡಕ್ ಹೋಗಿದ್ದಕ್ಕೆ ಅಮ್ಮ ಬೈಯೋದಕ್ಕೆ ಬಂದ್ರು. ನಾನು ಸ್ವಲ್ಪ ವಾದಿಸ್ದೆ. ಅದಕ್ಕೆ ಪುಟ್ಟಣ್ಣ ಕೋವಿ ತಗೊಂಬಂದು ನನ್ನನ್ನು ಸುಟ್ಬಿಡ್ತೀನಿ ಅಂದ. ಸುಟ್ಬಿಡು ಅಂತ ಹೇಳ್ಬೇಕಿತ್ತು. ಬಾಳೆಗಾರಿಕೆ ಇನ್ನೂ ನಡೆಯುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಅವನು ಹೇಗೆ ಈ ಮನೆ ಮಗನೋ, ನೀನು ಹಾಗೆ ಈ ಮನೆ ಮಗ. ನಿಮ್ಮಿಬ್ರಿಗೂ ಸಮಾನವಾದ ಹಕ್ಕಿದೆ, ಮರಿಬೇಡ. ಹಕ್ಕಿನ ಬಗ್ಗೆ ಸದ್ಯಕ್ಕೆ ಮಾತಾಡೋದು ಬೇಡ ಅಂತ ಸುಮ್ಮನಿದ್ದೆ. ಆದ್ರೆ ಈಗ ಅನ್ನಿಸ್ತಾ ಇದೆ ಸುಮ್ಮನಿದ್ರೆ ಏನು ನಡೆಯೋದಿಲ್ಲ ಅಂತ. ಅವರಿಬ್ರು ನನ್ನ ಮೇಲೆ ಸವಾರಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ಮಂಜು, ನಾನು ಹೀಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕಾಂತಿ ನಿನ್ನ ನಂಬಿ ಬಂದಿದ್ದಾಳೆ, ನಿನ್ನ ಕೈ ಹಿಡಿದಿದ್ದಾಳೆ. ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ. ಯಾರು ಅವಳಿಗೆ ಎಷ್ಟೇ ಅನ್ಯಾಯ ಮಾಡಿ ಕಷ್ಟ ಕೊಡ್ಲಿ, ನೀನು ಮಾತ್ರ ಅವಳಿಗೆ ಕಷ್ಟ ಕೊಡಬೇಡ ಮಂಜು. ಹೌದು ಸತ್ಯ, ನಾನು ಹಾಗೆ ತೀರ್ಮಾನ ಮಾಡಿದ್ದೀನಿ. ನಾನು ತಪ್ಪು ಮಾಡ್ತಾ ಇದ್ದೀನ? ನಾನೇನ್ ಮಾಡಿದ್ರು ಅತ್ತೆ ನನ್ನನ್ನು ಅರ್ಥ ಮಾಡ್ಕೊಳ್ತಾನೆ ಇಲ್ವಲ್ಲ? ಗುಣಕ್ಕಿಂತ ಜಾತಿನೇ ದೊಡ್ಡ. ಏನ್ ಮಾಡ್ಲಿ ಈಗ? ಎಷ್ಟು ದಿನ ಅಂತ ಹೀಗೆ ಇರ್ಲಿ? ಇದ್ಯಾವುದು ಬೇಡ ಅಂತ ಹೊರಟ್ಬಿಡ್ಲ? ಹೊರಟು ಎಲ್ಲಿಗೆ ಹೋಗ್ಲಿ? ಯಾರಿದ್ದಾರೆ ನನಗೆ? ನಮ್ಮನೆಗೆ ಹೋದ್ರೆ ಅದಕ್ಕೆ ಚುಚ್ಚು ಮಾತಾಡ್ತಾರೆ. ಅದಕ್ಕಿಂತ ಇಲ್ಲಿರೋದೇ ಒಳ್ಳೇದು. ಇವತ್ತಲ್ಲ ನಾಳೆ ಅತ್ತೆಗೆ ನನ್ನ ಮೇಲೆ ಕರುಣೆ ಬಂದರೂ ಬರ್ಬೋದು. ನನಗೆ ಯಾರ ಸಹಾಯನೂ ಬೇಡ, ನಾನೇ ಗೆಲ್ತೀನಿ, ಖಂಡಿತ ಗೆಲ್ತೀನಿ.